ಒಂದು ಸ್ಕ್ಯಾಮ್ ಇಡೀ ಚಂದನವನವೇ ಶೇಕ್ ವಂಚಕ ಶಿವಂ ಜೊತೆ ಕೈ ಜೋಡಿಸಿದ್ರ ಸಿನಿಮಾ ಸ್ಟಾರ್ಸ್ಗಳು. ಆ ನಟ ನಟಿಯರಿಗೂ ಕೂಡ ಕಾದಿದೆ ನೋಟಿಸಿನ ಭೀತಿ. ಬೆಳಗಾವಿ ಸ್ಕ್ಯಾಮಿಗೆ ಸಂಬಂಧಪಟ್ಟ ಅತಿ ದೊಡ್ಡ ಮೇಜರ್ ಬ್ರೇಕಿಂಗ್ ಇದು. ವಂಚಕ ಶಿವಂ ಜೊತೆ ಕೈ ಜೋಡಿಸಿದ್ರ ಸ್ಟಾರ್ಸ್ಗಳು, ನಟ ನಟಿಯರಿಗೂ ಕಾದಿದೆಯಾ ನೋಟಿಸ್. ಶಾಕ್. 4,500 ಕೋಟಿ ಲೂಟಿ ಕೇಸ್ಗೆ ಸ್ಯಾಂಡಲ್ವುಡ್ ಲಿಂಕು. ಶಿವಾನಂದನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸಂಕಷ್ಟ. ಡಾಲಿ, ಧನಂಜಯ್, ವಸಿಷ್ಠ, ಸಿಂಹ, ಸತೀಶ್, ನಿನಾಸಂ, ಸಪ್ತಮಿ ಗೌಡ, ರಾಗಿಣಿ ಸೇರಿ ಹಲವರಿಗೆ ನೋಟಿಸ್ ಭೀತಿ. ಶೀಘ್ರದಲ್ಲೇ ಸಿಐಡಿ ಅಧಿಕಾರಿಗಳಿಂದ ನೋಟಿಸ್ ಸಾಧ್ಯತೆ. ಊಂಚೆ ಲೋಗ್ ಊಂಚೆ ಸೋಚು. ದೊಡ್ಡ ಜನರಿಗೆ ದೊಡ್ಡ ದೊಡ್ಡ ಯೋಚನೆಗಳು. ವಂಚಕ ಶಿವಮ್ಮು 111 ರೂಪಾಯಿ ಸ್ಕ್ಯಾಮ್ ಅಲ್ಲ ಮಾಡ್ಕೊಂಡಿದ್ದು, 4,500 ಕೋಟಿ. ಆ ತರಹದ ವ್ಯಕ್ತಿಗಳ ಜೊತೆ ಮೇಸ್ತ್ರಿಗಳು ಸಂಪರ್ಕದಲ್ಲಿರೋದಿಲ್ಲ, ಬದಲಾಗಿ ದೊಡ್ಡ ದೊಡ್ಡ ಜನ. ಅದಕ್ಕೆ ಹೇಳಿದ್ದು ಉಂಚೆ ಲೋಗ್ ಉಂಚೆ ಸೋಚ್, ದೊಡ್ಡ ಜನ ದೊಡ್ಡ ಯೋಚನೆ. ಈ ಶಿವಮ್ಮ ಜೊತೆ ಸಂಪರ್ಕದಲ್ಲಿದ್ದ ಚಂದನವನದ ಖ್ಯಾತಿ ಪಡೆದಿದ್ದ ನಟ ನಟಿಯರು ಕೂಡ ಕಾಂಟ್ಯಾಕ್ಟ್ನಲ್ಲಿದ್ರು ಅನ್ನುವ ಕಾರಣಕ್ಕೆ ಅವರ ಅಪರಾಧ ಎಸಗಿದ್ರು ಅಂತ ನಾವು ಹೇಳುತ್ತಿಲ್ಲ. ಬದಲಾಗಿ ಪೊಲೀಸರು ನೋಟಿಸ್ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ. ಈಗ ಈ ಕನ್ನಡದ, ಅದರಲ್ಲೂ ಕೂಡ ಸ್ಯಾಂಡಲ್ವುಡ್, ವೆರಿ ಕ್ಲಿಯರ್ಲಿ ಸ್ಯಾಂಡಲ್ವುಡ್, ಆ ನಟ ನಟಿಯರು ಯಾಕೆ ಶಿವಂ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ರು? ಫ್ರೀ ಆಗಿದ್ದಾಗ ಸುಮ್ಮನೆ ಮಾತನಾಡೋಣ ಅಂತಾನ? ಆಹಾ, ಆರೋಪಿ ಶಿವಾನಂದ ಜೊತೆ ನಟ ನಟಿಯರ ಸಂಪರ್ಕ. ಶಿವಾನಂದ ಆಯೋಜಿಸ್ತಾ ಇದ್ದ ಕಾರ್ಯಕ್ರಮಗಳಿಗೆ ಬರ್ತಿದ್ರು, ಹೋಗ್ತಿದ್ರು. ಬೆಳಗಾವಿ ಉತ್ಸವ, ಕಡೂರಿನ ಕಾರ್ಯಕ್ರಮದಲ್ಲಿ ಭಾಗಿ. ಸಾರ್ವಜನಿಕರ ಹಣದಲ್ಲಿ ನಟ ನಟಿಯರಿಗೆ ಸಂಭಾವನೆ. ಈ ಬಗ್ಗೆ ವಿಚಾರಣೆ ನಡೆಸೋದಕ್ಕೆ ನೋಟಿಸ್ ನೀಡಲಿರುವ ಸಿಐಡಿ. ಈಗಾಗಲೇ ನೀಲಣ್ಣವರ ಬ್ಯಾಂಕ್ ಅಕೌಂಟ್ಗಳ ಜಾಲಾಟ. ಸಿಐಡಿ ಅಧಿಕಾರಿಗಳಿಂದ ಶಿವಾನಂದ್ ನೀಲಣ್ಣವರಿಗೆ ಗ್ರಿಲ್ಲು. ನೀಲಣ್ಣವರಿಗೆ ಸೇರಿದ ಬರೋಬ್ಬರಿ 15 ಅಕೌಂಟ್ಗಳು ಪತ್ತೆಯಾಯಿತು. ಒಂದೊಂದು ಅಕೌಂಟ್ನಲ್ಲಿ 150-80 ಕೋಟಿಯವರೆಗೂ ಹಣ. 15 ಅಕೌಂಟ್ ಫ್ರೀಸ್ ಮಾಡಿ ಸಿಐಡಿಯಿಂದ ತನಿಖೆ ಶುರು. 5 ಬ್ಯಾಂಕ್ ಮ್ಯಾನೇಜರ್ಗಳಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. 5-6 ವರ್ಷ ಆಯಿತು ಕಷ್ಟಪಟ್ಟು ದುಡಿಯೋದಕ್ಕೆ. ಅಂತೂ ಇಂತೊಂದು 30,000 ಉಳಿಸೋಣ ಅಂದ್ರೂ ನಮ್ಮ ಕೈಯಲ್ಲಿ ಸಾಧ್ಯ ಆಯ್ತಿಲ್ಲ. ಅಂತಹದ್ರಲ್ಲಿ ಶಿವಂ ಎನ್ನುವ ಒಬ್ಬ ವ್ಯಕ್ತಿ, ಆಫ್ಟರ್ ಆಲ್ ಒಬ್ಬ ಬಿಸ್ನೆಸ್ ಮ್ಯಾನ್, 4,500 ಕೋಟಿ ಟ್ರಾನ್ಸಾಕ್ಷನ್ ಮಾಡಕತ್ತಾನೆ. ಹೆಂಗೆ ಅಂತ ಕೇಳಿದ್ರೆ ನನ್ನಲ್ಲಿ ಟ್ಯಾಲೆಂಟ್ ಐತ್ರಿ ಅಂತ ಹೇಳ್ತಾನೆ. ಈತನ ಈ ಹಿಂದಿನ ವೈರಲ್ ವಿಡಿಯೋಗಳು ಸಾಕಷ್ಟು ಕತೆ ಹೇಳ್ತಾ ಇತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್, ಶಿವಂ ಪ್ರಕರಣ ಇವತ್ತು ನಾಳೆಗೆ ಮುಗಿಯುವ ಹಾಗೆ ಕಾಣ್ತಾ ಇಲ್ಲ. ಈ ಅಧ್ಯಾಯದ ಬಗ್ಗೆ ಹೊಸ ಅಪ್ಡೇಟ್ ಏನಿದೆ ಮಂಜುನಾಥ್? ಎಸ್ ಶಾಹಿಲ್, ಏನು ಶಿವಾನಂದ್ ನೀಲನ್ ಅವರ ಪ್ರಕರಣ, ವಂಚನೆ ಪ್ರಕರಣ 4,500 ಕೋಟಿ ಏನು ವಂಚನೆ ಪ್ರಕರಣ ಬೆಳಕಿಗೆ ಬಂತು. ಈ ಬೆಳಕಿಗೆ ಬಂದ ನಂತರ ಒಂದೊಂದು ಹಂತವಾಗಿ ಪ್ರಾಥಮಿಕವಾಗಿ ಪೊಲೀಸರು ಒಂದು ತನಿಖೆ ಆರಂಭಿಸಿದ್ರು. ತದನಂತರ ಅದು 4,500 ಕೋಟಿ ಹಣ ವಂಚನೆ ಪ್ರಕರಣ ಹಿನ್ನೆಲೆಯಲ್ಲಿ ಈಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಈಗಾಗಲೇ ಕೈಗೊಂಡಿರುವಂತದ್ದು. ಈಗಾಗಲೇ ಹಂತವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತರ ಜೊತೆಗೆ ಶಿವಾನಂದ್ ನೀಲನ್ ಅವರ 15 ಅಕೌಂಟ್ಗಳನ್ನು ಈಗಾಗಲೇ ಫ್ರೀಜ್ ಕೂಡ ಮಾಡಿದ್ದಾರೆ. ಈಗ ಸದ್ಯದ ಬೆಳವಣಿಗೆ ಏನು ಅಂತಂದ್ರೆ, ಶಿವಾನಂದ್ ನೀಲನ್ ಅವರು ಈ ಹಿಂದೆ ಏನು ಬೆಳಗಾವಿ ಉತ್ಸವ ಆಗ್ಲಿ, ಕಡೂರಿನ ಕಾರ್ಯಕ್ರಮವಾಗ್ಲಿ, ಈ ಕಾರ್ಯಕ್ರಮಗಳಿಗೆ ಚಿತ್ರದ ನಟ ನಟಿಯರು ಬಂದಿದ್ರು. ಡಾಲಿ, ಧನಂಜಯ್, ವಸಿಷ್ಠ, ಸಿಂಹ ಸೇರಿದಂತೆ ನಟಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆದ್ರೆ ಈ ಕಾರ್ಯಕ್ರಮಕ್ಕೆ ಬರುವಂತ ನಟ ನಟಿಯರು ಹಾಗೆ ಸುಮ್ಮನೆ ಬರುವುದಿಲ್ಲ. ಇವರಿಗೆ ಒಂದು ಹಣ ಅಥವಾ ಒಂದು ಏನಾದ್ರೂ ಸಂದಾಯ ಮಾಡ್ಲೇಬೇಕಾಗಿರ್ತದೆ. ಆದ್ರೆ ಈ ಹಣ ಟ್ರಾನ್ಸಾಕ್ಷನ್ ಯಾವ ರೀತಿಯಾಗಿ ನಡೆದಿತ್ತು, ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನು ನೀಡಲಾಗಿತ್ತು ಶಿವಾನಂದ್ ನೀಲನ್ ಅವರು ಅನ್ನೋರ ಕುರಿತಂತೆ ಈಗ ಸಿಐಡಿ ಅಧಿಕಾರಿಗಳು ತಲಾಶ್ ಕೂಡ ನಡೆಸ್ತಾ ಇರುವಂತದ್ದು. ಅಕೌಂಟ್ ಟ್ರಾನ್ಸಾಕ್ಷನ್ ಕೂಡ ಈಗ ಒಂದೊಂದಾಗಿ ಈಗ ಪರಿಶೀಲನೆ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು ಶಾಹಿಲ್. ಈಗ ಮಂಜುನಾಥ್, ಈ ನೆಂದಿರೋ ಭೂಮಿ ಮೇಲೆ ಕೃಷಿ ಮಾಡೋದು ಸಹಜ ಅಲ್ವಾ? ಸಾರ್ವಜನಿಕ ಕಾರ್ಯಕ್ರಮಕ್ಕೆ ನಟ ನಟಿಯರು ಬರದಲ್ಲಿ ಇನ್ಯಾರು ಬರೋದಕ್ಕೆ ಸಾಧ್ಯ? ಬರೋದು ತಪ್ಪ? ಈಗಿನ ಅಪ್ಡೇಟ್ಸ್ಗಳ ಪ್ರಕಾರ ಏನಿದೆ ವಿವರ?
ಎಸ್ ಶಾಹಿಲ್, ಯಾಕಂತಂದ್ರೆ ಒಂದು ಕಾರ್ಯಕ್ರಮಕ್ಕೆ ಯಾರೋ ನಟ ನಟಿಯರು ಅಥವಾ ದೊಡ್ಡ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಂತಂದ್ರೆ ಅವರು ಹಾಗೆ ಸುಮ್ಮನೆ ಬರೋದಿಲ್ಲ. ಯಾಕಂದ್ರೆ ಅವರು ಖರ್ಚು ಆಗ್ಲಿ, ಅವ್ರ ವೆಚ್ಚ ಆಗ್ಲಿ, ಅವ್ರ ಟ್ರಾವೆಲಿಂಗ್ ಆಗ್ಲಿ ಆ ಕಾರ್ಯಕ್ರಮ ಆಯೋಜಕರೇ ನೋಡಿಕೊಳ್ಬೇಕಾಗುತ್ತದೆ ಸಾಮಾನ್ಯವಾಗಿ. ಆ ಕಾರ್ಯಕ್ರಮದ ಆಯೋಜಕರು ಏನಿರ್ತಾರೆ, ಈ ಶಿವಾನಂದ್ ಇಲ್ಲನ್ ಅವರೇ ಮುಖ್ಯ ಪಾತ್ರ ವಹಿಸಿರ್ತಾರೆ. ಇವರ ಅಕೌಂಟ್ ನಿಂದಲೇ ಅವರಿಗೆ ಹಣ ಅಥವಾ ಅವರ ಬರುವ ವೆಚ್ಚ ಅಥವಾ ಅವ್ರ ಖರ್ಚುಗಳಾಗ್ಲಿ ಅವೆಲ್ಲ ಟ್ರಾನ್ಸಾಕ್ಷನ್ ಶಿವಾನಂದ್ ಇಲ್ಲನ್ ಅವರ ಈ 15 ಅಕೌಂಟ್ಗಳಿಂದ ಒಂದು ಅಕೌಂಟ್ಗಳಿಂದ ಅವರಿಗೆ ಹಣವನ್ನು ಸಂದಾಯ ಕೂಡ ಮಾಡಿರಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಈಗ CID ಅಧಿಕಾರಿಗಳು ಒಂದೊಂದಾಗಿ ಮಾಹಿತಿ ಕೂಡ ಕಲೆ ಹಾಕ್ತಾ ಇರುವಂತದ್ದು. ಶಿವಾನಂದ್ ಇಲ್ಲನ್ ಅವರ ಜೊತೆಗೆ ಈಗ ನಟ ನಟಿಯರು ಏನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು ಅವರಿಗೂ ಕೂಡ ನೋಟಿಸ್ ನೀಡಿ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಹಣ ಸಂದಾಯದ ಕುರಿತಂತೂ ಕೂಡ ಮಾಹಿತಿ ಕೂಡ ಕಲೆ ಹಾಕುವ ಸಾಧ್ಯತೆಗಳು ಈಗ ದಟ್ಟವಾಗಿರುವಂತದ್ದು ಶಾಹಿಲ್. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ.